ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಅವರ ಕೃಪಾಶೀರ್ವಾದ ಮತ್ತು ಡಿ.ಕೆ. ಸುರೇಶ್ನವರ ಕೃಪಾಶೀರ್ವಾದದಿಂದ ನಮ್ಮ ಕುಶಲಕರ್ಮ ವಿಭಾಗದ ರಾಜ್ಯಾಧ್ಯಕ್ಷರಾದಂಥ ಆರ್. ಪ್ರಸನ್ನ ಕುಮಾರ್ ಅವರ ಆದೇಶದ ಪ್ರಕಾರ ಇವತ್ತು ಚಾಮರಾಜನಗರ ಮತ್ತು ಮೈಸೂರು ನಗರ, ಮೈಸೂರು ಜಿಲ್ಲಾ ಕೇಂದ್ರಗಳ ಜಿಲ್ಲಾಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳನ್ನ ನಮ್ಮ ರಾಜ್ಯಾಧ್ಯಕ್ಷರು ಮಾಡಿದ್ದಾರೆ. ಇದರ ಆದೇಶ ಏನಂದ್ರೆ, ಇವತ್ತು ನಾವು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಕೈನ ಬಲಪಡಿಸಬೇಕು. ಆ ಉದ್ದೇಶದಿಂದ ನಾವೆಲ್ಲರೂ ಸಂಘಟಿತರಾಗಬೇಕು ಅಂತ ಹೇಳಿ ನಾವೆಲ್ಲರೂ ರಾಮನಗರ, ಮೈಸೂರು, ಚಾಮರಾಜನಗರದಿಂದ ಬಂದಿದ್ದೀವಿ. ಇನ್ನೂ ಹೆಚ್ಚು ನಾವು ಸಂಘಟಕರಾಗಬೇಕು. ಮಂಡ್ಯದಿಂದ ಬಂದಿದ್ದಾರೆ, ಮಂಡ್ಯದ ಹುಲಿ ಥರ, ಆದ್ರೂ ಅವ್ರನ್ನೂ ಎಲ್ಲರನ್ನೂ ಸೇರಿಸಿ ಸಂಘಟನೆ ಮಾಡ್ತೀವಿ. ಆದರೆ ಮುಂದಿನ ದಿನಗಳಲ್ಲಿ ರಾಜ್ಯ ಕಮಿಟಿಗೆ ಮತ್ತು ರಾಜ್ಯ ಸಮಿತಿಗೆ ನಾವು ಪೂರ್ವ ಸಭೆಯನ್ನು ಕರೆಯುತ್ತಾ ನಮ್ಮ ಅಧ್ಯಕ್ಷರು ಬಂದಿದ್ದರು. ಕನಕಪುರದಲ್ಲಿ ಒಳ್ಳೆ ಕಾರ್ಯಕ್ರಮ ಆಯಿತು. ಮುಂದಿನ ದಿನಗಳಲ್ಲಿ ಅವರು ಆದೇಶವನ್ನೇ ಈ ದಿನ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕುಶಲಕರ್ಮ ವಿಭಾಗಕ್ಕೆ ನಮ್ಮ ಚಾಮರಾಜನಗರ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಮರಿಸ್ವಾಮಿರವರ ಒಂದು ಶಿಫಾರಸ್ಸಿನ ಮೇರೆಗೆ ನಮ್ಮ ಮಧುರವರು ಯುವಕ ನಾಯಕರಾಗಿ ಕುಶಲಕರ್ಮಿ ವಿಭಾಗದ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ಅವರು ನೇಮಕಾತಿ ಪತ್ರವನ್ನು ತಗೊಂಡಿದ್ದಾರೆ, ಶ್ರೀಯುತ ಮಧುರವರು. ಅದೇ ರೀತಿಯಾಗಿ ಚಾಮರಾಜನಗರ ಜಿಲ್ಲೆಯ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮರಿಸ್ವಾಮಿ ಆದೇಶದ ಮೇರೆಗೆ ನಮ್ಮ ರಾಜ್ಯ ಕಮಿಟಿಗೆ ಕಾರ್ಯದರ್ಶಿಗಳನ್ನಾಗಿ ಶ್ರೀಯುತ ನಾಗೇಂದ್ರ ಅವರನ್ನು ನೇಮಕ ಮಾಡುವಲ್ಲಿ ಇವತ್ತು ಅವರಿಗೆ ಆದೇಶ ಪತ್ರವನ್ನು ನೀಡಿದ್ದೇವೆ. ಮತ್ತು ಬಹುಮುಖ್ಯವಾಗಿ ನಮ್ಮ ಮೈಸೂರು ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ವಿಜಯಕುಮಾರ್ ಅವರ ಶಿಫಾರಸ್ಸಿನ ಮೇರೆಗೆ ಮತ್ತು ಮೈಸೂರಿನ ಏನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಚ್. ಸಿ. ಮಾದೇವಪ್ಪನವರ ಒಂದು ಶಿಫಾರಸ್ಸಿನ ಮೇರೆಗೆ ಶ್ರೀಯುತ ನಮ್ಮ ಬನ್ನೂರು ನಾಗರಾಜರವರನ್ನು ಇವತ್ತು ನೇಮಕಾತಿ ಮಾಡಿ ನೇಮಕಾತಿ ಪತ್ರದ ಆದೇಶ ಪತ್ರವನ್ನು ನೀಡಿ ಎಲ್ಲರಿಗೂ ಮೂವರು ಕೂಡ ಶುಭಾಶಯಗಳನ್ನು ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ರಾಜ್ಯ ಸಮಾವೇಶಕ್ಕೆ ತಾವೆಲ್ಲರೂ ಹೃದಯಪೂರ್ವಕವಾಗಿ ಮತ್ತು ತುಂಬ ಅತ್ಯಂತ ಕಾಳಜಿಯಿಂದ ಕಾರ್ಯನಿರ್ವಹಿಸಲಿ. ಕುಶಲಕರ್ಮಿಗಳು ಎಲ್ಲೆಲ್ಲಿದ್ದಾರೆ ಅವರೆಲ್ಲರೂ ಕೂಡ ತಮ್ಮ ಒಂದು ಏನು ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕುಗಳನ್ನ ತಾವೆಲ್ಲರೂ ಅವರಿಗೆ ಅವಕಾಶಗಳನ್ನು ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ತಾವು ಕೆಲಸವನ್ನು ನಿರ್ವಹಿಸ್ತಕ್ಕಂಥ ತಮಗೆಲ್ಲರಿಗೂ ಶುಭವನ್ನು ಹಾರೈಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಕುಶಲಕರ್ಮಿಗಳ ವಿಭಾಗಕ್ಕೆ ಸೇರ್ಪಡೆ ಆಗ್ತಕ್ಕಂಥ ಮಂಡ್ಯದ ಗಂಡು, ಮೈಸೂರು ಮತ್ತೆ ಚಾಮರಾಜನಗರ ಮತ್ತೆ ರಾಮನಗರ ಜಿಲ್ಲೆ ಎಲ್ರಿಗೂ ಪದಾಧಿಕಾರಿಗಳಿಗೂ ಹೊಂದಿಸ್ತಾ ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ಎಲ್ಲ ನಾವು ಕೆಲಸ ಮಾಡೋಂಥ ವ್ಯಕ್ತಿಗಳೇನೆ, ಎಲ್ಲ ಒಂದು ಬಡ ಕುಟುಂಬದಲ್ಲಿಂದ ಬಂದಿರತಕ್ಕಂಥ ವ್ಯಕ್ತಿಗಳೇ. ಇವತ್ತು ನಮ್ಮ ಪ್ರಸನ್ನ ಕುಮಾರ್ ರಾಜ್ಯಾಧ್ಯಕ್ಷರು ನಮ್ಗೆ ಒಳ್ಳೆ ಒಂದು ಕೆಲಸ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ನಾವೆಲ್ಲರೂ ಸೇರ್ಕೊಂಡು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ನಾನು ಎಲ್ರಿಗೂ ಹೊಂದಿಸುತ್ತಾ ಜೈ ಕಾಂಗ್ರೆಸ್, ಜೈ ಕರ್ನಾಟಕ. ಪ್ರಸನ್ನ ಕುಮಾರ್ ಸರ್ ನಾವು ಹೇಳ್ತಾ ಇದ್ದಂಗೆ ಅವರು MLCನೂ ಆಗ್ಬೇಕು ಮತ್ತೆ MLAನೂ ಆಗ್ಬೇಕು. ಮತ್ತೆ ಇನ್ನು ಮುಖ್ಯನ ಮುಂದಿನ ನಿಗಮ ಮಂಡಳಿ ಯಾವ್ದಾದ್ರು ಒಂದು ಅಧ್ಯಕ್ಷರು ಆಗ್ಲೇಬೇಕು. ಅವ್ರ ಅಧ್ಯಕ್ಷರು ಕೊಟ್ಟ ನಮ್ಮನ್ನೆಲ್ಲರೂ ಜೊತೆಗೂಡಿಸ್ಕೊತಾರೆ, ನಮಗೆಲ್ರಿಗೂ ಒಂದು ಶಕ್ತಿ ಬರುತ್ತೆ ಅವರಿಂದ ಅಂತ ನಾನು ಹೇಳ್ತೀನಿ ಸರ್. ಕುಶಲಕರ್ಮಿಗಳ ರಾಜ್ಯಾಧ್ಯಕ್ಷರಾದಂಥ ನಮ್ಮ ಪ್ರಸನ್ನ ಕುಮಾರ್ ಸಾಹೇಬರು ಮತ್ತು ನಮಗೆ ಜಿಲ್ಲಾ ಅಧ್ಯಕ್ಷರಾಗಿ ಕೊಟ್ಟಿರತಕ್ಕಂಥ ಇವರಿಗೆಲ್ಲ ಹೊಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ವಿಭಾಗದ ಅಧ್ಯಕ್ಷರಾದಂಥ ಆರ್. ಪ್ರಸನ್ನ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ನಮ್ಮ ಚಾಮರಾಜನಗರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂತಹ ಮಧು ಆಚಾರ್ಯ ಅವರಿಗೆ ಹಾಗೂ ಮೈಸೂರು ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರಾದಂತಹ ಬನ್ನೂರು ನಾಗರಾಜಣ್ಣನವರಿಗೆ ನಮ್ಮ ಒಂದು ಕುಶಲಕರ್ಮಿಗಳ ವಿಭಾಗದಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಮತ್ತು ಮುಂದಿನ ದಿನಗಳಲ್ಲಿ ಅವರು ಮೈಸೂರು ಜಿಲ್ಲೆ ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಸಕ್ರಿಯವಾಗಿ ನಮ್ಮ ಕುಶಲಕರ್ಮಿಗಳ ವಿಭಾಗವನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸಿ ಮುಂದಿನ ದಿನಗಳಲ್ಲಿ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಆರ್. ಪ್ರಸನ್ನ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅದ್ದೂರಿಯಾಗಿ ಮೈಸೂರು ಜಿಲ್ಲೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಕ್ಕೆ ಮುಂದಿನ ದಿನಗಳಲ್ಲಿ ಸಹಕಾರವನ್ನ ಮಾಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸಿ ಮತ್ತು 2028ಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷನೇ ಮತ್ತೆ ಅಧಿಕಾರಕ್ಕೆ ಬರಬೇಕು. ನಮ್ಮ ಒಂದು ಕಾಯಕ ಸಮಾಜಗಳೇನಿದೆ ಎಲ್ಲವನ್ನು ಒಗ್ಗೂಡಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಂತ ನಿಟ್ಟಿನಲ್ಲಿ ಇವರು ಸತತ ಪ್ರಯತ್ನವನ್ನು ಮಾಡಬೇಕು ಅಂತ ಇವರಲ್ಲಿ ಕೇಳ್ಕೊತಾ ಇದ್ದೀನಿ. ಮತ್ತು ಎಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಜೈ ಕಾಂಗ್ರೆಸ್.